ಇದೊಂದು ವಿಶೇಷವಾದಂತಹ ಪ್ರಕರಣ. ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರಿಗೆ ಒಂದು ವಾಟ್ಸಾಪ್ ಮೂಲಕ ಮೆಸೇಜ್ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ನ ಪಡೆದುಕೊಂಡು ಮೆಸೇಜ್ ಮಾಡಿದಂತಹ ಮಹಿಳೆ ತನ್ನ ಅತ್ತೆಯನ್ನ ಸಾಯಿಸೋದಕ್ಕೆ ಮಾತ್ರೆಯ ಬಗ್ಗೆ ಸಲಹೆಯನ್ನು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟರ ಮಟ್ಟಿಗೆ ಆಶ್ಚರ್ಯ ಆದಂತಹ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು ಪೊಲೀಸರಿಗೆ ವಿಷಯವನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದೇ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇದೊಂದು ವಿಶೇಷವಾದಂತಹ ಘಟನೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ. ಆ ಸಂದರ್ಭ ಹೇಗಿತ್ತು ಸರ್? ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆ 1 ನಿಮಿಷಕ್ಕೆ ನನಗೊಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ ಹಾಯ್ ಅಂತ. ನಾನು ಹೂ ಈಸ್ ದಿಸ್ ಅಂತ ಕಳಿಸ್ತೀನಿ. ಕಳಿಸಿದ ತಕ್ಷಣ ನೀವು ಯಾರು ಅಂತ ಕೇಳಿದ ತಕ್ಷಣ ಅವರು ಹೇಳ್ತಾರೆ, ನಾನು ಸಹನಾ ಅಂತ ಬೆಂಗಳೂರಿಂದ ಅಂತ ಹೇಳ್ತಾರೆ. ಅದಾದಮೇಲೆ ಏನಾಗಿದೆ, ಏನು ಆರೋಗ್ಯದ ಸಮಸ್ಯೆ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಹೇಳೋದಿಲ್ಲ, ಒಂದು ನೀವು ತುಂಬ ಬೇಜಾರಾಗ್ತೀರಾ ಹೇಳಿದರೆ ಅಂತಾರೆ. ನಾನು ಏನಾದರೂ ಆರೋಗ್ಯ ಸಮಸ್ಯೆ ಪರ್ಸ್ನಲ್ ಇಶ್ಯೂ ಇರ್ಬೋದು ಅಂತ ನಾನು ಅಂದ್ಕೋತೀನಿ. ಆದರೆ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಅತ್ತೆನ ಸಾಯಿಸ್ಬೇಕು, ಅದಕ್ಕೆ 2 ಮಾತ್ರೆ ಕೊಡಿ. ನಾನು ಅಂತೀನಿ, ನನಗೆ ಒಂದು ಫಸ್ಟು ಶಾಕ್ ಆಗ್ಬಿಡುತ್ತೆ. ನನಗೆ ನೂರಾರು ಜನ ಫೋನ್ ಮಾಡ್ತಾರೆ, ವಾಟ್ಸಪ್ಪು ಅಥವಾ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನನ್ನ ನಂಬರ್ ಸಿಗುತ್ತೆ. ಆಲ್ಮೋಸ್ಟು ಮೀಡಿಯಾಸ್ ನಾನು ಕವರ್ ಮಾಡಿದ ಸ್ಟೋರಿನ ನಾವು ದಿನನಿತ್ಯ ಜನಕ್ಕೆ ಸರ್ವಿಸ್ ಕೊಡೋದಕ್ಕೆ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಕೊಡ್ತಾ ಹೋಗ್ತಾ ಇದ್ವಿ. ಅವತ್ತು ಎಮರ್ಜೆನ್ಸಿ ಡ್ಯೂಟಿಯಲ್ಲಿ ನಾನು ಒಬ್ಬರು ಮನೆಗೆ ಸರ್ವಿಸ್ ಕೊಡೋಕೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಇವರು ಮೆಸೇಜ್ ನೋಡಿದ ತಕ್ಷಣ ಏನಾದರೂ ಎಮರ್ಜೆನ್ಸಿ ಇದೆ ಅಂತ ಅಂದ್ಕೊಂಡ್ಬಿಟ್ರೆ ಅವರು ನಮ್ಮ ಅತ್ತೆಗೆ ಸಾಯಿಸೋದಕ್ಕೆ 2 ಮಾತ್ರೆ ಕೊಡಿ, ದಯವಿಟ್ಟು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಆವಾಗಲೇ ಸ್ಕ್ರೀನ್‌ಶಾಟ್ ತೊಗೋತೀನಿ. ಆಮೇಲೆ ಹಾಗೆ ಕನ್ವರ್ಸೇಷನ್ ಮುಂದೆ ಉರಿಯುತ್ತೆ. ಮುಂದೆ ಹೊರದ್ಮೇಲೆ ಅವರು ದಯವಿಟ್ಟು ಬಿಟ್ಬಿಡಿ ಅಂತಾರೆ. ತಪ್ಪಾಯಿತು ಅಂತಾರೆ. ಅದಾದಮೇಲೆ ಮತ್ತೆ ಎಲ್ಲ ಸ್ಕ್ರೀನ್‌ಶಾಟ್‌ನ ಡಿಲೀಟ್ ಮಾಡಿಬಿಡ್ತಾರೆ ಅವರು. ಅದಕ್ಕೆ ಮುಂಚೆ ನನ್ನ ಹತ್ರ ಸ್ಕ್ರೀನ್‌ಶಾಟ್ ಇರೋದ್ರಿಂದ ಆ ಸ್ಕ್ರೀನ್‌ಶಾಟು ಮತ್ತು ಡಿಲೀಟ್ ಆಗಿರೋ ಸ್ಕ್ರೀನ್‌ಶಾಟು 2 ತೊಗೊಂಡೋಗಿ ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ತಕ್ಷಣ ಪೊಲೀಸರು ಅವ್ರನ್ನ ಟ್ರೇಸ್ ಔಟ್ ಮಾಡಿ ಕರ್ಕೊಂಬಂದು ನಿನ್ನೆ ಅವ್ರನ್ನ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ್ಮೇಲೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಹೇಳ್ತಾರೆ ಪೊಲೀಸರು, ಅವಳು ಮಾನಸಿಕವಾಗಿ ಕುಗ್ಗಿದ್ದಾಳೆ. ಬೇರೆ ಅದಕ್ಕೆ ಬೇರೆ ಏನ್ ಟ್ರೀಟ್ಮೆಂಟ್ ವಿಷಯ ತಗೋತಾ ಹೇಳಿದ್ರು ಇದ್ದಾರೆ. ಸರ್? ಮಾನಸಿಕವಾಗಿ ಕುಗ್ಗಿರಕ್ಕೋಸ್ಕರ ಈ ಕಾರಣಕ್ಕೆ ಮೆಸೇಜ್ ಹಾಕಿದ್ರ, ಅಥವಾ ಅವರಿಗೋಸ್ಕರ ಮೆಸೇಜ್ ಹಾಕಿದ್ರ, ಅಥವಾ ನಿಜವಾದ ಉದ್ದೇಶ ಏನಾದ್ರು ಇತ್ತು, ಏನಾದ್ರು ಮಾಹಿತಿ ಸಿಕ್ತಾ ಸರ್? ಇಲ್ಲ, ಅವ್ರು ಮಾನಸಿಕವಾಗಿ ಕುಗ್ಗಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಅರಿವಿಲ್ಲ ಅಂತ ಪೊಲೀಸರ ಮಾಹಿತಿಯ ಪ್ರಕಾರ. ಮತ್ತು ಅವರು 2 ಸಾರಿ ಅವ್ರ ಮನೇಲೇ ಅವರು ಗಂಡನ ಜೊತೆ ಏನೋ ವಿಚಾರ ಇತ್ತಂತ ಹೇಳಿದ್ರು. ಅತ್ತೆ ಜೊತೆ ಯಾವುದೂ ಸಂಪರ್ಕ ಇಲ್ಲ. ತಮಗೆ ತಾವೇ ಏನೋ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಕೇಳಿದ್ರು ಅಂತ ಪೊಲೀಸರು ಹೇಳುವಂಥ ಮಾಹಿತಿ ಎನ್ಕ್ವೈರಿಯಲ್ಲಿ ಕಂಡಿರುವಂಥದ್ದು. ಬಟ್ ನಾನು ಬೇರೆ ಆ್ಯಂಗಲಲ್ಲಿ ನೋಡಿಂಥದ್ದು. ನಾನೊಬ್ಬ ಡಾಕ್ಟರ್ ಆಗಿ ಜನರಿಗೆ ಪ್ರತಿದಿನ ಆರೋಗ್ಯ ಸೇವೆ ಕೊಡ್ತಾ ಇದ್ವಿ. ಬಟ್ ನಾನು ಆ್ಯಕ್ಟಿವಿಸಮು ಮಾಡ್ತಾ ಇದ್ದೀನಿ, ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ಸಾಕಷ್ಟು ಜನರ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲು ಮಾಡಿದ್ದೀನಿ. ಹಾಗಾಗಿ ನಾನು ಯಾರಾದರೂ ನನಗೆ ಆಗದೇ ಇರೋವಂಥ ಶತ್ರುಗಳು ಏನಾದರೂ ಒಂದು ನನ್ನನ್ನೇ ಟ್ರ್ಯಾಪ್ ಮಾಡ್ಬೇಕಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಂತ ಆ ಆ್ಯಂಗಲಲ್ಲಿ ನೋಡ್ತಾ ಇದ್ದೆ. ಬಟ್ ಆ ಆ್ಯಂಗಲಲ್ಲಿ ಇಲ್ಲ. ಬಟ್ ಇದಕ್ಕೆ ಮುಂಚೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಂದು ಕಂಪ್ಲೇಂಟ್ನ ರೈಸ್ ಮಾಡಿದ್ದೆ. ನನಗೆ ಒಬ್ಬರು ಫೋನಲ್ಲಿ ಅವಾಚ್ಯ ಶಬ್ದದಿಂದ ಬೈದು ನಿನ್ನನ್ನು ಕೊಲೆ ಮಾಡ್ತೀವಂತ ಹೇಳಿದರು. ಅದನ್ನು ದೂರನ್ನ ಕಂಪ್ಲೇಂಟ್ ಕೊಟ್ಟಾಗ ಬಟ್ ಈ ಥರದ್ದನ್ನು ಪದೇ ಪದೇ ನನಗೆ ಥ್ರೆಟ್ನಿಂಗ್ ಕಾಲ್ಸ್ ಬರುವಂಥದ್ದು, ನಾವು ಹೋರಾಟ ಮಾಡೋಂಥದ್ದು, ಭ್ರಷ್ಟನ ಭ್ರಷ್ಟ, ಕಳ್ಳನ ಕಳ್ಳ ಅಂತ ಹೇಳುವಂಥದ್ದೇ ಅಪರಾಧ ಆಗಿ ಹೋಗ್ಬಿಟ್ಟಿದೆ ಈ ಸಮಾಜದಲ್ಲಿ. ಹಾಗಾಗಿ ಈ ಥರದ್ದು ಯಾರಾದರೂ ಮಾಡ್ತಾ ಇದ್ದರೆ ತುಂಬ ಬೇಜಾರಾಗ್ಬಿಡುತ್ತೆ. ತುಂಬ ಎಷ್ಟು ಸಮಾಜ ಯಾವ ಅಧೋಗತಿಗೆ ಹೋಗಿದೆ ಅನ್ನೋವಂಥದ್ದಾಗುತ್ತೆ. ಈ ಘಟನೆ ನೋಡ್ತಾ ಹೋದ್ರೆ ಈ ರೀತಿಯಾಗೂ ಒಬ್ಬ ಡಾಕ್ಟರ್ ಹತ್ರ ಸಜೆಷನ್ ಕೇಳಬಹುದಾ ಅಂತ ಹೇಳಿ ಡೌಟ್ ಬರಕ್ ಶುರು ಆಗುತ್ತೆ, ಅಥವಾ ಆಶ್ಚರ್ಯ ಕೂಡ ಆಗುತ್ತೆ. ಇದೇ ತರ ಈ ಹಿಂದೆ ಏನಾದ್ರು ನಿಮ್ಗೆ ಸಲಹೆ ಕೇಳ್ಕೊಂಡು ಯಾರಾದ್ರೂ ಮೆಸೇಜ್ ಮಾಡಿದ್ದು, ಫೋನ್ ಮಾಡಿದ ಘಟನೆಗಳು ನಡೆದಿತ್ತ ಸರ್? ನಾನು 15 ವರ್ಷ ಪ್ರಾಕ್ಟೀಸ್ ಲೈಫಲ್ಲಿ ಡಾಕ್ಟರ್ ಆಗಿ ನಮಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಬೇಕು, ನಮ್ಮ ಅಪ್ಪನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಈ ಥರದ್ದು ಕೇಳಿದ್ದಿದೆ. ಅಥವಾ ನಮಗೆ ನೀವು ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಜನರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ನಮ್ಮ ಮನೇಲಿ ಹುಷಾರಿಲ್ಲ, ವಯಸ್ಸಾಗಿದ್ದಾರೆ ಅಂತ ಈ ಥರದ ಕಾಲ್ ಬರುತ್ತೆ. ನನ್ನ ನಂಬರ್ ಎಲ್ಲ ಮೀಡಿಯಾದವರು ಸ್ಟೋರಿ ಮಾಡಿದರೆ, ಆಲ್ಮೋಸ್ಟ್ ಇಡೀ ದೇಶದಲ್ಲೇ ನಂದು 180 ಮೀಡಿಯಾ ಸ್ಟೋರಿ ಮಾಡಿದೆ. ಐ ಗಾಟ್ ಅವಾರ್ಡ್ ಫ್ರಮ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, BBMP ಕೆಂಪೇಗೌಡ ಅವಾರ್ಡು. 1,20,000 ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. 790 ಕ್ಯಾಂಪ್ ಮಾಡಿದ್ದೀವಿ. ನಿಜವಾಗ್ಲೂ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರದ್ದು ಕೇಳಿದಾಗ ನಾನೇ ಶಾಕ್ ಆದೆ. ನಾವು ಪ್ರಾಣ ಉಳಿಸೋರು, ಇದು ಓಪನ್ ಆಗಿ ಗೊತ್ತಿಲ್ಲದೆ ಇರೋರು, ಪರಿಚಯ ಇಲ್ಲದೆ ಇರೋರು, ಸಂಪರ್ಕನೇ ಇಲ್ಲ, ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಜನರಿಗೆ ಉಪಯೋಗಕ್ಕಾಗೋದಕ್ಕೆ ನಮ್ಮ ನಂಬರನ್ನು ಪಬ್ಲಿಕ್ಕಲ್ಲಿ ಡೊಮೇನಲ್ಲಿ ಇಟ್ಟಿರೋಂಥದ್ದು. ಬಟ್ ಅಷ್ಟು ಧೈರ್ಯ ಹೇಗೆ ಬಂತು ಅಂತ ಶಾಕ್ ಆಯಿತು. ಆಮೇಲೆ ಅವರು ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಕೌನ್ಸಿಲಿಂಗ್ ಏನೋ ತಗೋತಾ ಇದ್ದಾರಂತೆ. ಓಕೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಪೊಲೀಸರು ಕರೆಸಿದಂತ ಸಮಯದಲ್ಲಿ ನೀವೇನಾದ್ರು ಆಕೆನ್ ಮೀಟ್ ಮಾಡುವಂತ ಕೆಲಸ ಮಾಡಿದ್ರ? ಹೇಗಿತ್ತು ಸರ್ ಪರಿಸ್ಥಿತಿ? ಮಾಡಿದೆ. ನೋಡಿದಾಗ ಅವರು ಮಾನಸಿಕವಾಗಿ ಖಿನ್ನತೆಯಿಂದ ಮುಖ ಕಾಣಿಸ್ತಾ ಇತ್ತು. ಮತ್ತು ಅವ್ರ ಮನೆಯವರು ಹೇಳಿದರು, ಇಲ್ಲ ಮಾನಸಿಕವಾಗಿ ಖಿನ್ನತೆಯಿಂದ ಇದ್ದಾರೆ, ಅವ್ರು ಕೌನ್ಸಿಲಿಂಗು ತಗೋತಾ ಇದ್ದಾರೆ, ಈ ಥರ ಹೇಳಿದರು. ಅವ್ರ ಅತ್ತೆಗೆ ಮತ್ತು ಅವಳಿಗೇನು ಯಾವುದೂ ಸಂಬಂಧ ಇಲ್ಲ, ಅವ್ರ ಅತ್ತೆ ಅವ್ರ ಜೊತೆನೇ ಇರೋದಿಲ್ಲ ಅಂತ ಹೇಳಿದರು ಪೊಲೀಸರ ಮಾಹಿತಿಯ ಪ್ರಕಾರ.
ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದಿಷ್ಟು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರ ಮಾತುಗಳು. ಏನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯನ್ನು ಕೂಡ ಪೊಲೀಸರು ಕರೆಸುವಂತ ಕೆಲಸವನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಆಕೆ ಮಾನಸಿಕವಾಗಿ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಎನ್ನುವಂತ ಒಂದು ವಿಷಯ ಗೊತ್ತಾಗಿದೆ. ಆಕೆಗೆ ಕೌನ್ಸಿಲಿಂಗ್ ಕೊಡಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.